ಇನ್ನು ಚಂದ್ರಶೇಖರ ಸ್ವಾಮೀಜಿಗೆ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಇವೆಲ್ಲ ನಾವು ತುಂಬ ನೋಡಿದ್ದೀವಿ. ಕಾನೂನಾತ್ಮಕವಾಗಿ ಇದನ್ನು ಹೆಂಗೆ ಬಗೆಹರಿಸಬೇಕು ಗೊತ್ತು. ಮನ ಬಂದಂತೆ ಇಷ್ಟ ಬಂದಂತೆ ಮಾತನಾಡೋರು ಸಿಎಂ ಮತ್ತು ಡಿ.ಸಿ.ಎಂ. ಇವರಿಗೆ ವಕ್ಫ್ ವಿಚಾರದಲ್ಲಿ ಬಾಯಿಲ್ಲ ಮಾತಾಡೋಕ್ಕೆ. ನಿಮ್ಮ ಹಾಗೆ ಸ್ವಾಮೀಜಿಗಳು ಭಂಡರಲ್ಲ, ಹೋಗಿ ಮಠದಲ್ಲೇ ಉತ್ತರ ಪಡ್ಕೊಳ್ಳಿ, ನಿಮ್ಮ ಬೆದರಿಕೆಗೆ ಸಮಾಜ ಹೆದರಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಚಂದ್ರಶೇಖರ್ ಸ್ವಾಮೀಜಿಗೆ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಅವರು ಇವತ್ತು ಮಾತನಾಡಿ ಸರ್ಕಾರದ ವಿರುದ್ಧ ಅಗೈನ್, ಈ ಹಿಂದೆನೂ ಮಾತಾಡಿದ್ರು, ಈಗಲೂ ಕೂಡ ಅದೇ ರೀತಿ ಮಾತನಾಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ಮಾತಾಡಿ ಅಂದರೆ ನಿಮಗೆ ಬಾಯಿಲ್ಲ, ಪಾಪ ಸ್ವಾಮೀಜಿಗಳ ವಿಚಾರಕ್ಕೆ ಬರ್ತೀರಾ ಅಂತ ಅವರು. ಜಮೀನು ಯಾವ ರೀತಿ ವಕ್ಫು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡಿದೆ. ಇವತ್ತು ಯಾರೋ ಸಮುದಾಯದಿಂದ ಜನರು ವಕ್ಫಿಗೆ ದಾನ ಮಾಡೋಂಥದ್ದನ್ನ ಅದು ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಯಾವ ಟೈಟಲ್ ಏನು ಕಾನೂನನ್ನು ವಕ್ಫಿನ ವಿಚಾರದಲ್ಲಿ ಇವರಿಗೆ ಉಸಿರಿಲ್ಲ, ಬಾಯಿಲ್ಲ, ಮಾತಿಲ್ಲ, ಕಾನೂನಿಲ್ಲ. ಇಂಥ ಸರ್ವಾಧಿಕಾರ ಇರುವಂಥ ವಕ್ಫ್ ಕಾಯ್ದೆ ಕಾನೂನು ಯಾವ ರೀತಿ ಜನ ವಿರೋಧಿಯಾಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ನಾಡಿನ ಜನಕ್ಕೆ ಗೊತ್ತಿದೆ. ಈ ವಿಚಾರದಲ್ಲಿ ಪೂಜ್ಯ ಸ್ವಾಮಿಗಳು ಏನೊಂದು ಜನರಿಗಾಗ್ತಿರೋಂಥ ಅನ್ಯಾಯ ಅವರಿಗಾಗ್ತಿರೋ ಅನ್ಯಾಯ ಅಲ್ಲ, ಇಡೀ ಸಮಾಜಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂಥದ್ದಾಗಿದೆ. ನಿಮ್ಗೆ ಈ ರೀತಿ ವಿಚಾರಗಳು ಮತ ಇನ್ನೊಂದು ಮತ್ತೊಂದು ಇರೋವಂಥದ್ರಲ್ಲಿ ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿದ್ದೀರಾ ಅನ್ನೋವಂಥದ್ದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಕೊಟ್ಟು ಮರುದಿನವೇ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇವರಂಗೆ ಬಂಡರಾಗಿಲ್ಲ, ಇವರಂಗೆ ರೈಟ್. ಈಗ ಸದ್ಯಕ್ಕೆ ಉಪ್ಪಾರಪೇಟೆ ಪೊಲೀಸರು ಏನು ಮಾಡ್ತಾರೆ ಅಂತಕ್ಕಂಥದ್ದೇ ಕುತೂಹಲದ ಪ್ರಶ್ನೆ.